Hello viewers, welcome to DCET 2026 exam preparation series. In this, in your syllabus statistics and analytics, you have unit 4, that is introduction to Python programming. Let's move to the syllabus. We have these many contents are there in your syllabus for your examination. You need to learn the introduction about to Python programming, what are the syntax of Python, comments used in Python, data types in Python, variables in Python, if else statement in Python, loops in Python, and arrays and functions in Python. ಇದರ ಮೇಲೆ ನಿಮಗೆ you will get a questions, and this is for 6 marks, so don't miss this opportunity. All the questions will be simple only if you know the basic concepts of Python programming. So for that I have prepared some mind map so that you can at least recall your first year knowledge, and it is very simple programming language, so you can able to easily grasp the things which I am going to explain from my onwards. Let's move to the introduction part. So Python ಅನ್ನೋದು it's a popular high level programming language. ಪೈಥಾನ್ ಅನ್ನೋದು ಹೈ ಲೆವೆಲ್ ಪಾಪ್ಯುಲರ್ ಲ್ಯಾಂಗ್ವೇಜ್ ಇದು. ಇದನ್ನು ಇತ್ತೀಚಿನ ದಿನಗಳಲ್ಲಿ ವಿ ಯೂಸ್ ಇಟ್ ಫಾರ್ ಏನು ಸಾಫ್ಟ್ವೇರ್ ಡೆವಲಪ್ಮೆಂಟ್ಸ್ ಆಗಿರ್ಬೋದು, ಅಥವಾ ಏನು ಆಟೋಮೇಷನ್ ಟೂಲ್ಸ್ಗಳಲ್ಲಾಗಿರ್ಬೋದು, ವೆಬ್ಸೈಟ್ಸಲ್ಲಾಗಿರ್ಬೋದು, ಗೇಮ್ ಡಿಸೈನ್ಸಲ್ಲಾಗಿರ್ಬೋದು, ಅಪ್ಲಿಕೇಶನ್ಸ್ನ ಬಿಲ್ಡ್ ಮಾಡೋದ್ರಲ್ಲಾಗಿರ್ಬೋದು. ವಿ ಯೂಸ್ ಆಲ್ ದೀಸ್ ಅಪ್ಲಿಕೇಶನ್ಸ್. ಈ ಪೈಥಾನ್ ಪ್ರೋಗ್ರಾಮಿಂಗ್ದು ಅಷ್ಟು ಕೂಡ ಅಪ್ಲಿಕೇಶನ್ಸ್ ಇದ್ದಾವೆ. ಇಟ್ ವಾಸ್ ಡೆವಲಪ್ಡ್ ಬೈ, ಇದನ್ನು ಯಾರು ಕಂಡುಹಿಡಿದ್ರು ಅಂತ ಹೇಳೋದಾದರೆ ಗೈಡೋ ವ್ಯಾನ್ ರಸಮ್ ಅಂತ 1991 ಅದನ್ನು ಕಂಡುಹಿಡಿದ್ರು. ವೆರಿ ಸಿಂಪಲ್ ಆ್ಯಂಡ್ ಎಲ್ರಿಗೂ ಅರ್ಥ ಆಗುವಂಥ ಭಾಷೆಲಿರೋದ್ರಿಂದ ದಿಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇಸ್ ವೈಡ್ಲಿ ಯೂಸ್ಡ್ ಇನ್ ಮೆನಿ ಆಫ್ ದ ಅಪ್ಲಿಕೇಶನ್ಸ್ ಇನ್ ಆಲ್ ಓವರ್ ದ ವರ್ಲ್ಡ್ ಅಂತ ಹೇಳ್ಬೋದು. ವೈ ಪೈಥಾನ್ ಇಸ್ ಪಾಪ್ಯುಲರ್ ಅಂತ ಹೇಳೋದಾದರೆ ಇಟ್ ಈಸ್ ಈಸಿ ಟು ಲರ್ನ್ ಆ್ಯಂಡ್ ರೈಟ್. ಯು ಕ್ಯಾನ್ ಈಸಿಲಿ ಲರ್ನ್ ಆ್ಯಂಡ್ ರೈಟ್. ಸಿಂಪಲ್ ಇಂಗ್ಲೀಷ್ ಲೈಕ್ ಸಿಂಟ್ಯಾಕ್ಸ್ ಇರುತ್ತೆ, ಎಲ್ರಿಗೂ ಅರ್ಥ ಆಗುತ್ತೆ. ಓಪನ್ ಸೋರ್ಸ್ ಸಾಫ್ಟ್ವೇರ್, ಯು ಡೋಂಟ್ ನೀಡ್ ಟು ಪೇ ಎನಿ ಫೀಸ್, ಅಮೌಂಟ್ ಕೊಡೋಂಗಿಲ್ಲ ಇದಕ್ಕೆ. ನೀವು ಆರಾಮಾಗಿ ಡೌನ್ಲೋಡ್ ಮಾಡಿಕೊಂಡು ಯು ಕ್ಯಾನ್ ಡೂ ದ ಪ್ರೋಗ್ರಾಮಿಂಗ್. ಇಟ್ ಕ್ಯಾನ್ ರನ್ ಇನ್ ವಿಂಡೋಸ್, ಲೈನಕ್ಸ್ ಆ್ಯಂಡ್ ಮ್ಯಾಕ್ ಬುಕ್ಕಲ್ಲೂ ಕೂಡ ಇದು ವರ್ಕ್ ಆಗುತ್ತೆ. ಲಾರ್ಜ್ ಲೈಬ್ರರಿ ಸಪೋರ್ಟ್ ಇರುತ್ತೆ ಇದರಲ್ಲಿ. ಇಟ್ ಸಪೋರ್ಟ್ಸ್ GUI ಆ್ಯಂಡ್ ವೆಬ್ ಅಪ್ಲಿಕೇಶನ್ಸ್, ಅಂದರೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಮತ್ತು ವೆಬ್ ಅಪ್ಲಿಕೇಶನ್ ಕೂಡ ಸಪೋರ್ಟ್ ಮಾಡುತ್ತೆ. Coming to the interpreter, the Python interpreter usually idle shell 3.9.1 ಅನ್ನೋವಂಥ ಒಂದು ವಿಂಡೋದಲ್ಲಿ ಇದು ಈ ಒಂದು ಪ್ರೋಗ್ರಾಮಿಂಗು ರನ್ ಆಗುವಂಥದ್ದು. .py or .pyc ಫೈಲಲ್ಲಿ ಇದು ಸೇವ್ ಆಗುತ್ತೆ. ಸೊ ಪೈಥಾನ್ ಇಂಟರ್ಪ್ರಿಟರ್ಸು ನಮ್ಮ ಏನು ಫ್ರೀ ಸಾಫ್ಟ್ವೇರ್ಸ್ ಸಿಗುತ್ತೆ ಅಂತ ಇವಾಗ ತಾನೇ ಹೇಳಿದ್ನಲ್ಲ. ವಿ ಹ್ಯಾವ್ PyCharm, ಪೈಥಾನ್ ಐಡಲ್, PyGUI, ಪೈಥಾನ್ ಬಂಡಲ್, ಸಬ್ಲೈಮ್ ಟೆಕ್ಸ್ಟ್, ಈ ಥರ ಸುಮಾರು ಇಂಟರ್ಪ್ರಿಟಲಿ ಇನ್ ದ ಓಪನ್ ಸೋರ್ಸ್ ಮಾರ್ಕೆಟ್ ಅಂತ ಹೇಳ್ಬೋದು. Let's move on to the concepts here. So how Python can be written? What is the syntax of Python? So syntax ಅಂತ ಹೇಳಿದ್ರೆ it's a set of rules and regulations used to write Python program correctly. ಸೊ ಇಲ್ಲಿ ಹೆಂಗೆ ಅಂತ ಹೇಳಿದ್ರೆ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ನೀವು ಫಾಲೋ ಮಾಡಲೇಬೇಕಾಗುತ್ತೆ. ಇಲ್ಲ ಅಂದರೆ ದ ಪ್ರೋಗ್ರಾಮ್ ವಿಲ್ ನಾಟ್ ಬಿ ರನ್ ವಿತೌಟ್ ಎರರ್ಸ್. ಹಾಗಾಗಿ ಸಿ ಪ್ರೋಗ್ರಾಮಿಂಗು ಅಥವಾ ಜಾವಾ ಅಥವಾ ಒರಾಕಲ್ ಕಂಪೇರ್ ಮಾಡಿದ್ರೆ ಇದು ತುಂಬ ಅರ್ಥ ಆಗೋ ಭಾಷೆಯಲ್ಲಿರೋದ್ರಿಂದ ಒಂದಷ್ಟು ರೂಲ್ಸ್ಗಳನ್ನ ಅರ್ಥ ಮಾಡಿಕೊಂಡ್ರೆ ಯು ಕ್ಯಾನ್ ಈಸಿಲಿ ಏಬಲ್ ಟು ರೈಟ್ ಎನಿ ಪ್ರೋಗ್ರಾಮ್ಸ್ ಆ್ಯಂಡ್ ಎಕ್ಸಿಕ್ಯೂಟ್ ಇಟ್. ಫಸ್ಟ್ ರೂಲ್ ಇಸ್ ಇಟ್ ಈಸ್ ಅ ಕೇಸ್ ಸೆನ್ಸಿಟಿವ್. ಅಂದರೆ ಆಲ್ಮೋಸ್ಟ್ ವಾಟ್ ಎವರ್ ದ ಲೈಬ್ರರಿ ಏನಿರುತ್ತೋ ಪೈಥಾನ್ ಲೈಬ್ರರಿ ಅಲ್ಲಿ ಯೂಸ್ ಮಾಡಿರುವಂತಹ ವೇರಿಯೇಬಲ್ಸು, ಸೆಟ್ಸ್ ಎಲ್ಲ ಸ್ಮಾಲ್ ಲೆಟರ್ಸ್ ಎಲ್ಲ ಇರುತ್ತೆ. ಇಂಡೆಂಟೇಷನ್ ಮ್ಯಾಂಡೇಟರಿ. ಇಂಡೆಂಟೇಷನ್ ಅಂತ ಹೇಳಿದ್ರೆ ಸ್ಪೇಸ್. ನೀವೇನು ಸ್ಟೇಟ್ಮೆಂಟ್ ಮಾಡ್ತೀರಾ ಪ್ರೋಗ್ರಾಮ್ ಬರೆಯುವಾಗ ಸ್ಪೇಸ್ ಕೊಡಬೇಕಾಗುತ್ತೆ ಕೆಲವೊಂದು ಲೂಪ್ಸಲ್ಲಿ ಅಥವಾ ಡಿಸಿಷನ್ ಮೇಕಿಂಗ್ ಕಂಡೀಷನ್ಸ್ ಹಾಕಿದಾಗ. ಸ್ಟೇಟ್ಮೆಂಟ್ ಎಂಡ್ಸ್ ಆಟೋಮೆಟಿಕಲಿ. ಸ್ಟೇಟ್ಮೆಂಟ್ಸ್ ಆಟೋಮೆಟಿಕ್ಕಾಗಿ ಎಂಡ್ ಆಗುತ್ತೆ, ಯಾವುದೇ ಥರ ಸೆಮಿಕೋಲನ್ ಅವಶ್ಯಕತೆ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ಇಫ್ ಯು ವಾಂಟ್ ಟು ರೈಟ್ ಸಿಂಪಲ್ ಪ್ರಿಂಟ್ ಸ್ಟೇಟ್ಮೆಂಟ್, ಜಸ್ಟ್ ರೈಟ್ ಪ್ರಿಂಟ್ ಬ್ರಾಕೆಟ್ ಓಪನ್, ಸ್ಟಾರ್ಟ್ ವಿತ್ ಇನ್ವರ್ಟೆಡ್ ಕಾಮಾ, ವೆಲ್ಕಮ್ ಟು ಪೈಥಾನ್, ಕ್ಲೋಸ್ ಇನ್ವರ್ಟೆಡ್ ಕಾಮಾ ಆ್ಯಂಡ್ ಕ್ಲೋಸ್ ದ ಪ್ಯಾರಂಥೆಸಿಸ್. ಯು ವಿಲ್ ಗೆಟ್ ಔಟ್ಪುಟ್ ಲೈಕ್ ದಿಸ್, ವೆಲ್ಕಮ್ ಟು ಪೈಥಾನ್. ಸೊ ಇಲ್ಲಿ ಅನ್ಕೋಬೋದು ನೀವು, ಇಲ್ಲಿ ಪ್ರಿಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಇನ್ಬಿಲ್ಟ್ ಫಂಕ್ಷನ್ ಆಗಿರೋದ್ರಿಂದ ಇದು ಸ್ಮಾಲ್ ಲೆಟರ್ಸಲ್ಲಿ ಇರಬೇಕು. ಇಫ್ ಯು ವಾಂಟ್ ಟು ರೈಟ್ ಎನಿಥಿಂಗ್ ಇನ್ಸೈಡ್ ದ ಬ್ರಾಕೆಟ್ ಯು ಕ್ಯಾನ್ ರೈಟ್ ಕ್ಯಾಪಿಟಲ್ ಲೆಟರ್ಸ್. ಇದು ನಿಮಗೆ ಔಟ್ಪುಟ್ಟಲ್ಲಿ ಡಿಸ್ಪ್ಲೇ ಆಗುತ್ತೆ. ಇಫ್ ಯು ವಾಂಟ್ ಟು ಪ್ರಿಂಟ್ ಮಲ್ಟಿಪಲ್ ಪ್ರಿಂಟ್ ಸ್ಟೇಟ್ಮೆಂಟ್ ಯು ಕ್ಯಾನ್ ರೈಟ್ 3 ಪ್ರಿಂಟ್ಸ್ ಲೈಕ್ ನೇಮ್, ರವಿ, ಬ್ರಾಂಚ್ ಮೆಕ್ಯಾನಿಕಲ್, DCET 2026. ದ ಔಟ್ಪುಟ್ ಡಿಸ್ಪ್ಲೇಡ್ ಈಸ್ ಲೈಕ್ ದಿಸ್. ಇನ್ನು ಇಂಡೆಂಟೇಷನ್ಗೆ ಬಂದರೆ, ಇಂಡೆಂಟೇಷನ್ ಅಂತ ಹೇಳಿದ್ರೆ ಲೀವಿಂಗ್ ಸ್ಪೇಸಸ್ ಬಿಫೋರ್ ಸ್ಟೇಟ್ಮೆಂಟ್. ನೋಡಿ, ಇಫ್ ಯು ವಾಂಟ್ ಟು ಡೂ ದ ಡಿಸಿಷನ್ ಮೇಕಿಂಗ್ ಸ್ಟೇಟ್ಮೆಂಟ್ ಲೈಕ್ ಇಫ್ 10 is greater than 5, ಪ್ರಿಂಟ್ 10 is greater ಅಂತ ಬರೀಬೇಕು. ಸೊ ಇದು ಸ್ಪೇಸ್ ಕೊಟ್ಟಿರೋದ್ರಿಂದ ಇಲ್ಲಿ ದಿಸ್ ಇಸ್ ಕಾಲ್ಡ್ ಇಂಡೆಂಟೇಷನ್ ಅಂತ ಕರಿತೀವಿ. ಇಫ್ ಯು ಗಿವ್ ಮಲ್ಟಿಪಲ್ ಸ್ಪೇಸಸ್ ಇಟ್ ವೋಂಟ್ ಟೇಕ್ ಇಂಡೆಂಟೇಷನ್ ಎರರ್ ಅಂತ ಬರುತ್ತೆ ಪ್ರೋಗ್ರಾಮು. ಸೊ ಇದನ್ನು ನೋಡಿಕೊಂಡು ಕರೆಕ್ಟಾಗಿ ಪ್ರೋಗ್ರಾಮ್ ಇಂಟರ್ಪ್ರಿಟರಲ್ಲಿ ನೀವು ಮಾಡ್ಕೋಬೇಕಾಗುತ್ತೆ.
ಇನ್ನು ಸೆಕೆಂಡ್ ಕಾನ್ಸೆಪ್ಟ್ ಬಂದು ಕಮೆಂಟ್ಸ್ ಬರೀಬೇಕು ಅಂದರೆ ಯು ವಾಂಟ್ ಬಿಕಾಸ್ ಇಫ್ ಯು ವಾಂಟ್ ಲೈಕ್ ಬಿಗ್ಗರ್ ಪ್ರೋಗ್ರಾಮ್ಸ್ ಆಟೋಮೇಷನ್ ಪ್ರೋಗ್ರಾಮ್ ಬರೀಬೇಕಾದ್ರೆ ಕಮೆಂಟ್ಸ್ ಕೊಡುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಕ್ಕೆ ಏನಂತ ಕರೀತಾರೆ, ದೀಸ್ ಆರ್ ನಾನ್ ಎಕ್ಸಿಕ್ಯೂಟಬಲ್ ಸ್ಟೇಟ್ಮೆಂಟ್ಸ್ ಯೂಸ್ಡ್ ಫಾರ್ ಎಕ್ಸ್ಪ್ಲನೇಷನ್. ದೀಸ್ ಆರ್ ಯೂಸ್ಡ್ ಫಾರ್ ಓನ್ಲಿ ಎಕ್ಸ್ಪ್ಲನೇಷನ್ ಅಥವಾ ಹೆಡ್ಡಿಂಗ್ ಪರ್ಪಸ್ಸು. ಪ್ರೋಗ್ರಾಮಲ್ಲಿ ಇದು ರನ್ ಆಗೋದಿಲ್ಲ. ಸೊ ಸಿಂಗಲ್ ಲೈನ್ ಕಮೆಂಟ್ ಬರೀಬೇಕು ಅಂದರೆ ಯು ಕ್ಯಾನ್ ರೈಟ್ ದಿಸ್ ಸಿಂಬಲ್, ನೋಡಿ ಈ ಥರ ಆಶ್ ಸಿಂಬಲ್ ಹಾಕಿ ದಿಸ್ ಪ್ರೋಗ್ರಾಮ್ ಪ್ರಿಂಟ್ಸ್ ಹಲೋ ಅಂತ ಏನೋ ಹೆಡ್ಡಿಂಗ್ ಬರೆದಿದ್ದೀರಿ ಆ್ಯಂಡ್ ಯು ರೈಟ್ ಅ ಪ್ರೋಗ್ರಾಮ್ ಹಿಯರ್. ಇದು ಔಟ್ಪುಟ್ ಡಿಸ್ಪ್ಲೇಡ್ ಇಸ್ ಹಲೋ. ಇಫ್ ಯು ವಾಂಟ್ ಟು ರೈಟ್ ಮಲ್ಟಿಪಲ್ ಲೈನ್ ಕಮೆಂಟ್ ಯು ನೀಡ್ ಟು ಯೂಸ್ ಸಿಂಗಲ್ ಈ ಥರ ಟ್ರಿಪಲ್ ಕೋಟ್ ಬರೀಬೇಕು. ಸಿಂಗಲ್ದಿರೋದು ಟ್ರಿಪಲ್ ಕೋಟು ಅಥವಾ ಈ ಥರ ಇರೋದು ಟ್ರಿಪಲ್ ಕೋಟ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ. ಸೊ ಈ ಥರ ನೀವು ಕೊಡಬೇಕಾಗುತ್ತೆ ಬಿಫೋರ್ ದ ಸ್ಟೇಟ್ಮೆಂಟ್. ದಿಸ್ ಈಸ್ ಅ ಮಲ್ಟಿ ಲೈನ್ ಕಮೆಂಟ್ ಲೈಕ್ ದಿಸ್. ಪ್ರಿಂಟ್ ಹಲೋ ಅಂತ ಕೊಟ್ಟರೆ ಹಲೋ ಅಂತ ಬರುತ್ತೆ. ಸೊ ಕಮೆಂಟ್ಸ್ ಯೂಸ್ ಏನಪ್ಪ ಅಂದರೆ ಇಟ್ ಎಕ್ಸ್ಪ್ಲೈನ್ ದ ಕೋಡ್ಸ್, ಇಟ್ ಹೆಲ್ಪ್ಸ್ ಡಿಬಗ್ಗಿಂಗ್, ಇಂಪ್ರೂವ್ಸ್ ರೀಡಬಿಲಿಟಿ ಆ್ಯಂಡ್ ಡಾಕ್ಯುಮೆಂಟೇಷನ್ಗೆ ಯೂಸ್ ಆಗುತ್ತೆ. ಆಲ್ವೇಸ್ ಯೂಸ್ ಕಮೆಂಟ್ಸ್ ವೈಲ್ ರೈಟಿಂಗ್ ಎ ಬಿಗ್ ಪ್ರೋಗ್ರಾಮ್ಸ್. ಇನ್ನು ಡೇಟಾ ಟೈಪ್ಸ್ಗೆ ಬಂದರೆ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ದೀಸ್ ಆರ್ ದ ಕೈಂಡ್ ಆಫ್ ಡೇಟಾ ಸ್ಟೋರ್ಡ್ ಇನ್ ವೇರಿಯೇಬಲ್ಸಲ್ಲಿ ಯಾವ ಥರ ಡೇಟಾ ಸ್ಟೋರ್ ಆಗಬೇಕು ಅನ್ನೋದನ್ನು ಪೈಥಾನ್ ಲ್ಯಾಂಗ್ವೇಜಲ್ಲಿ ಲೈಬ್ರರಿಯಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ. ಇಫ್ ಯು ವಾಂಟ್ ಮೆನಿ ಡೇಟಾ ಟೈಪ್ಸ್ ಆರ್ ದೇರ್. ಇಫ್ ಯು ವಾಂಟ್ ದಿ ಇಂಟ್ ಡೇಟಾ ಟೈಪ್, ದಟ್ ಮೀನ್ಸ್ ಇಂಟಿಜರ್ ನಂಬರ್ಸ್ನ ಸ್ಟೋರ್ ಮಾಡುವಂತಹ ಡೇಟಾ ಟೈಪ್ ಇದು. ಎಕ್ಸಾಂಪಲ್ಲು ಇಂಟಿಜರ್ಸ್, ಯಾವುದೇ ಇಂಟಿಜರ್ಸ್ ತೊಗೋಬೋದು ನೀವು, ಪಾಸಿಟಿವ್, ನೆಗೆಟಿವ್, 0, ದೋಸ್ ಆರ್ ಆಲ್ ಕಾಲ್ಡ್ ಇಂಟಿಜರ್ಸ್. ಇಫ್ ಯು ವಾಂಟ್ ಟು ಸ್ಟೋರ್ ಡೆಸಿಮಲ್ ವ್ಯಾಲ್ಯೂಸ್ ಲೈಕ್ 12.5 ಸಮಥಿಂಗ್, ಯು ನೀಡ್ ಟು ಟೈಪ್ ಕೊಡಬೇಕು. ಇಫ್ ಯು ವಾಂಟ್ ಟು ಸ್ಟೋರ್ ಟೆಕ್ಸ್ಟ್ ಆರ್ ಸ್ಟ್ರಿಂಗ್, ಯು ನೀಡ್ ಟು ಗಿವ್ str ಆಸ್ ಅ ಡೇಟಾ ಟೈಪ್. ಪೈಥಾನ್ ಅಂತ ಇದೆ ನೋಡಿ ಈ ಥರ. ಇಫ್ ಯು ವಾಂಟ್ ಡಿಸಿಷನ್ ಮೇಕಿಂಗ್ ಲೈಕ್ ಟ್ರೂ ಆರ್ ಫಾಲ್ಸ್ ಅಂತ ಬಂದರೆ ಬೂಲಿಯನ್ ಕಮ್ಯಾಂಡ್ ಕೊಡಬೇಕು, BOOL ಅಂತ. ಸೊ ಇದೊಂದು ಎಕ್ಸಾಂಪಲ್ ಇದೆ. ಕಾಂಪ್ಲೆಕ್ಸ್ ನಂಬರ್ಸ್ನ ಸ್ಟೋರ್ ಮಾಡಬೇಕಾದ್ರೆ ಕಾಂಪ್ಲೆಕ್ಸ್ ಅಂತ ಟೈಪ್ ಮಾಡಬೇಕಾಗುತ್ತೆ. ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದೆ ನೋಡಿ. ಇಫ್ A is equal to 100 ಅಂತ ಬಂದರೆ ಇಟ್ಸ್ ಎ ಇಂಟೀಜರ್ ಕೈಂಡ್ ಆಫ್ ಡೇಟಾ ಟೈಪ್. ಇಫ್ pi is equal to 3.14 ಅಂತ ಬಂದರೆ ಇಟ್ಸ್ ಎ ಫ್ಲೋಟ್ ಕೈಂಡ್ ಆಫ್ ಡೇಟಾ ಟೈಪ್. ಸೊ ಇಫ್ ನೇಮ್ is equal to ಸುರೇಶ್, ನೋಡಿ ಇಲ್ಲಿ A, pi, ನೇಮ್, X ಈ ಥರದ್ದೆಲ್ಲ ನಾವು ವೇರಿಯೇಬಲ್ಸ್ ಅಂತ ಕರಿತೀವಿ. ಇದೆಲ್ಲ ಸ್ಟೋರ್ ಆಗುವಂತಹ ವೇರಿಯೇಬಲ್ಸಲ್ಲಿ ಸ್ಟೋರ್ ಆಗುವಂತಹ ವ್ಯಾಲ್ಯೂಸ್ಗಳು. ಇನ್ನು ನಿಮಗೆ ಯಾವ ಟೈಪ್ ಆಫ್ ಡೇಟಾನ ನಾವು ಕೊಟ್ಟಿದ್ದೀವಿ ಅಂತ ಹೇಳೋದಕ್ಕೆ ಟೈಪ್ ಅನ್ನೋ ಕಮ್ಯಾಂಡ್ನ ಯೂಸ್ ಮಾಡಬೇಕು. ನೋಡಿ ಇಲ್ಲಿ ನೋಡಿರ್ಬೋದು A is equal to 10 ಅಂತ ಕೊಟ್ಟಿದ್ದೀನಿ. ಇದು ಯಾವುದು 10 ಇಂಟಿಜರಾ, ಫ್ಲೋಟಾ, ಸ್ಟ್ರಿಂಗಾ ಅಂತ ಗೊತ್ತಾಗಬೇಕು ಅಂದರೆ ಇಫ್ ಯು ಜಸ್ಟ್ ಟೈಪ್ ಪ್ರಿಂಟ್ ಬ್ರಾಕೆಟ್ ಓಪನ್ ಟೈಪ್ A, ಔಟ್ಪುಟ್ ಸೇಸ್ ಇಟ್ ಇಸ್ ಇಂಟ್. ಇನ್ನು ಕನ್ವರ್ಟ್ ಮಾಡಬೇಕು ಅಂದರೆ ಒನ್ ಟೈಪ್ ಟು ಅನದರ್ ಟೈಪ್. ಎಕ್ಸು 100 ಆದರೆ y ಅನ್ನೋದು ಇಂಟಿಜರ್ ಆಫ್ ಎಕ್ಸ್ ಆದರೆ ವಾಟ್ ಈಸ್ ದ ಟೈಪ್ ಆಫ್ y ಅಂತ ಕೇಳ್ತಾರೆ. ಸೊ ಲೈಕ್ ದಿಸ್ ಯು ನೀಡ್ ಟು learn the various data types in Python. Coming to the variables in Python, so you need to have a very rules. Variables ಬರೆಯೋದಕ್ಕೆ ರೂಲ್ಸ್ ಇದ್ದಾವೆ. ಸ್ಟೂಡೆಂಟ್ ಅಂಡರ್ಸ್ಕೋರ್ ನೇಮ್ is equal to ರವಿ ಅಂತ ಇದೆ, ಮಾರ್ಕ್ಸ್ is equal to 85 ಅಂತ ಇದೆ. ಇದಕ್ಕೆಲ್ಲ ವೇರಿಯೇಬಲ್ಸ್ ಅಂತ ಕರೀತಾರೆ. ಸೊ ಇದಕ್ಕೆ ನಾವು ಮೆಮೊರಿ ಲೊಕೇಶನ್ಸ್ ಅಂತಲೂ ಕರಿತೀವಿ. ಇಟ್ ಕಂಟೈನ್ಸ್ ಲೆಟರ್ಸ್, ನಂಬರ್ಸ್ ಆ್ಯಂಡ್ ಅಂಡರ್ಸ್ಕೋರ್. ಇಟ್ಸ್ ಮಸ್ಟ್ ಸ್ಟಾರ್ಟ್ ವಿತ್ ಅ ಲೆಟರ್ ಆರ್ ಅಂಡರ್ಸ್ಕೋರ್. ನೀವು ಶುರು ಮಾಡ್ಬೇಕಾದ್ರೆ ಟೈಪ್ ಮಾಡೋದಕ್ಕೆ ಸ್ಟೂಡೆಂಟ್ ನೋಡಿ ಇಲ್ಲಿ ನೋಡ್ಬೋದು ಆಲ್ವೇಸ್ ಲೆಟರ್ಸ್ ಇದೆ. ಕೆಲವೊಂದು ಸಲ ಅಂಡರ್ಸ್ಕೋರಿಂದನೂ ಶುರು ಮಾಡ್ಬೋದು, ಬಟ್ ನಂಬರಿಂದ ಯಾವುದೇ ಕಾರಣಕ್ಕೂ ಶುರು ಮಾಡೋಂಗಿಲ್ಲ. ಸ್ಪೆಷಲ್ ಸಿಂಬಲ್ಲು ಅಲೋ ಆಗಂಗಿಲ್ಲ. ಸೊ ಪೈಥಾನ್ ಅನ್ನೋದು ಆಟೋಮೆಟಿಕಲಿ ಡಿಟೆಕ್ಟ್ ದ ಡೇಟಾ ಟೈಪ್ ದಟ್ ವಿಲ್ ಗಿವ್ ವಾರ್ನಿಂಗ್ ಆರ್ ಕಮೆಂಟ್ಸ್ ರೆಡ್ ಕಲರಲ್ಲಿ ತೋರಿಸ್ತಾ ಇರುತ್ತೆ ತಪ್ಪಾಗಿದೆ ಅಂತ. ಸೊ ಸಮ್ ಆಫ್ ದ ಪ್ರೋಗ್ರಾಮ್ಸ್ ಐ ಹ್ಯಾವ್ ಗಿವನ್ ಹಿಯರ್, ಯು ಕ್ಯಾನ್ ಸಿ ದಿಸ್ ಇನ್ ಮೈ ಮೈಂಡ್ ಮ್ಯಾಪ್. ನೆಕ್ಸ್ಟ್ ಒನ್ ಇಸ್ ಇಫ್ ಎಲ್ ಸ್ಟೇಟ್ಮೆಂಟ್. ಇಫ್ ಎಲ್ ಸ್ಟೇಟ್ಮೆಂಟ್ ಅನ್ನೋದು ಡಿಸಿಷನ್ ಮೇಕಿಂಗಲ್ಲಿ ಯೂಸ್ ಮಾಡ್ತಾರೆ. ಸಿಂಟ್ಯಾಕ್ಸ್ ಯಾವ ಥರ ಇರುತ್ತೆ, ಇಫ್ ಹಾಕಿ ಸ್ಪೇಸ್ ಕೊಟ್ಟು ಯು ನೀಡ್ ಟು ರೈಟ್ ಎ ಕಂಡೀಷನ್ ಆ್ಯಂಡ್ ಕೋಲನ್ ಹಾಕಬೇಕು, ನೆಕ್ಸ್ಟ್ ಲೈನಲ್ಲಿ ಸ್ಟೇಟ್ಮೆಂಟ್ ಬರೀಬೇಕು. ಎಲ್ಸ್ ಹಾಕ್ಬಿಟ್ಟು ಕೋಲನ್ ಹಾಕಬೇಕು, ನೆಕ್ಸ್ಟ್ ಲೈನ್ ಸ್ಟೇಟ್ಮೆಂಟ್ ಬರೀಬೇಕು. ದಿಸ್ ಇಸ್ ದ ಸಿಂಟ್ಯಾಕ್ಸ್ ಆಫ್ ಇಫ್ ಎಲ್ಸ್. ಫಾರ್ ಎಕ್ಸಾಂಪಲ್ ವೋಟಿಂಗ್ ಎಲಿಜಿಬಿಲಿಟಿ ಚೆಕ್ ಮಾಡಬೇಕಂದ್ರೆ ಏಜ್ is equal to ಇಂಟಿಜರ್ ಇನ್ಪುಟ್ ಆಫ್ ಎಂಟರ್ ಏಜ್. ಇನ್ನು ಇಲ್ಲಿ ಔಟ್ಪುಟ್ ನೋಡಿದಾಗ ಎಂಟರ್ ಏಜ್ ಅಂತ ಬರುತ್ತೆ, ಅದು ಇಂಟಿಜರ್ ಆಗಿರುತ್ತೆ. ಇಫ್ ಏಜ್ ಇಸ್ ಗ್ರೇಟರ್ ದ್ಯಾನ್ 18 ಪ್ರಿಂಟ್ ಎಲಿಜಿಬಲ್ ಟು ವೋಟು. ಸೊ ನೀವೇನಾದರೂ 20 ಅಂತ ಕೊಟ್ಟರೆ ಎಲಿಜಿಬಲ್ ಟು ವೋಟ್ ಅಂತ ಬರುತ್ತೆ ಔಟ್ಪುಟ್ಟಲ್ಲಿ, ಅಥವಾ 15 ಅಂತ ಕೊಟ್ಟರೆ ನಾಟ್ ಎಲಿಜಿಬಲ್ ಟು ವೋಟ್ ಅಂತ ಬರುತ್ತೆ. ಸಿಮಿಲರ್ಲಿ ನೆಸ್ಟೆಡ್ ಇಫ್ ಅಂತ ಇದೆ. ನೆಸ್ಟೆಡ್ ಇಫ್ ಅಂತ ಹೇಳಿದ್ರೆ ಯು ಕ್ಯಾನ್ ಸಿ ಹಿಯರ್ ನಂಬರ್ 10 ಅಂತ ಕೊಟ್ಟಿದ್ದೀವಿ. ಇಫ್ ನಂಬರ್ ಗ್ರೇಟರ್ ದ್ಯಾನ್ 10, ನಂಬರ್ mod 10 is equal to 0 ಇದ್ದರೆ ಪಾಸಿಟಿವ್ ಈವನ್ ನಂಬರ್ ಅಂತ ಟೈಪ್ ಮಾಡು ಅಂತ ಕೇಳುತ್ತೆ. ಸೊ ಇದಕ್ಕೆ ನಾನು ಅಂದರೆ ಇಫ್ ಆದಮೇಲೆ ಇನ್ನೊಂದು ಇಫ್, ಲೈಕ್ ಇನ್ಬಿಲ್ಟ್ ಒಂದು ಇಫ್ ಜೊತೆಗೆ ಇನ್ನೊಂದು ಇಫ್ನ ಹಾಕ್ಕೊಂಡು ಪ್ರೋಗ್ರಾಮ್ ಬರೆದ್ರೆ ಅದಕ್ಕೆ ನಾವು ನೆಸ್ಟೆಡ್ ಇಫ್ ಅಂತ ಕರಿತೀವಿ. ಇಫ್ ಎಲ್ಸ್ ಅಂತ ಇದೆ ಅಂದರೆ ಮಲ್ಟಿಪಲ್ ಕಂಡೀಷನ್ಸ್ ಕೊಟ್ಟಾಗ ನೋಡಿ, ಫಾರ್ ಎಕ್ಸಾಂಪಲ್ ಯು ಹ್ಯಾವ್ ಡಿಫೈನ್ಡ್ ಮಾರ್ಕ್ಸ್ as 75. ಇಫ್ ಮಾರ್ಕ್ಸ್ ಇಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು 90 ಇದ್ದರೆ ಎ ಗ್ರೇಡ್ ಅಂತ ಟೈಪ್ ಮಾಡು. ಎಲ್ಸ್ ಇಫ್ ಅಂತ ಅರ್ಥ.
ಇಫ್ ಮಾರ್ಕ್ಸ್ ಗ್ರೇಟರ್ ದನ್ ಈಕ್ವಲ್ ಟು 75 ಇದ್ರೆ ಬಿ ಗ್ರೇಡು, 50 ಇದ್ರೆ ಸಿ ಗ್ರೇಡು. ಲಾಸ್ಟಲ್ಲಿ ನೀವು ಎಲ್ಸ್ ಯೂಸ್ ಮಾಡಬೇಕಾಗುತ್ತೆ. ಫಸ್ಟಲ್ಲಿ ಇಫ್ ಕೊಟ್ಟರೆ ಲಾಸ್ಟಲ್ಲಿ ಎಲ್ಸ್ ಯೂಸ್ ಮಾಡಬೇಕು. ಇನ್ ಬಿಟ್ವೀನ್ ಯಾವುದೇ ಕಂಡೀಷನ್ ಕೊಟ್ಟರು ಎಲಿಫ್ ಕೊಡಬೇಕಾಗುತ್ತೆ. ಪ್ರಿಂಟ್ ಫೇಲ್ ಅಂತ. ಸೊ ಇಫ್ ಯು ಆರ್ ರೈಟಿಂಗ್ 35, 40 or 45, the answer says fail. The very important statements used in Python are loop statement. The multiple times ಅಲ್ಲಿ ಲೂಪ್ಸು ನಿಮಗೆ ವರ್ಕ್ ಆಗಬೇಕು ಅಂತ ಹೇಳಿದ್ರೆ there are other loops are there. ಫಾರ್ ಲೂಪ್ ಮತ್ತು ವೈ ಲೂಪ್ ಅನ್ನೋದು ತುಂಬ ಇಂಪಾರ್ಟೆಂಟು. ನಿಮಗೆ ನಂಬರ್ ಆಫ್ ರಿಪಿಟೇಷನ್ಸ್ ಗೊತ್ತಿದ್ರೆ ಗೋ ವಿತ್ ದ ಫಾರ್ ಲೂಪ್. ಅದ್ರ ಸಿಂಟ್ಯಾಕ್ಸ್ ಹೇಗಿರುತ್ತೆ ಅಂದರೆ ಫಾರ್ ಹಾಕ್ಬಿಟ್ಟು ಸ್ಪೇಸ್ ಕೊಟ್ಟು ವೇರಿಯೇಬಲ್ಸ್ನ ಸೀಕ್ವೆನ್ಸಲ್ಲಿ ಕೊಡಬೇಕು. ಅದಾದಮೇಲೆ ಯು ನೀಡ್ ಟು ಪುಟ್ ಸೆಮಿಕೋಲನ್, ನೆಕ್ಸ್ಟು ಸ್ಟೇಟ್ಮೆಂಟ್ ಕೊಡಬೇಕು. ಸೊ ನೆಕ್ಸ್ಟು ದಿಸ್ ಇಸ್ ನಾಟ್ ಸೆಮಿಕೋಲನ್, ದಿಸ್ ಈಸ್ ಟು ಕೋಲನ್ ಅಂತ ಕರೆಯೋಣ. ಪ್ರಿಂಟ್ 1 to 5 ಅಂತ ಕೊಟ್ಟರೆ ಪ್ರಿಂಟ್ ಐ ಇನ್ ದ ರೇಂಜ್ ಆಫ್ 1 to 6 ಅಂದರೆ ಒಂದು ನಂಬರ್ ಎಕ್ಸ್ಟ್ರಾ ಕೊಡಬೇಕು. 6 ಹೋದ ತಕ್ಷಣ ಟರ್ಮಿನೇಟ್ ಆಗಬೇಕು ಲೂಪು. ಪ್ರಿಂಟ್ ಐ ಅಂತ ಕೊಟ್ಟರೆ 1 2 3 4 5 ಅಂತ ಬರುತ್ತೆ. ಈಗ ನೀನು ಮಲ್ಟಿಪ್ಲಿಕೇಶನ್ ಟೇಬಲ್ ಬರೀಬೇಕಂದ್ರೆ ಫಾರ್ ಐ ಇನ್ ದ ರೇಂಜ್ ಆಫ್ 1 to 10 ನಂಬರ್ 5 ಮಲ್ಟಿಪ್ಲಿಕೇಶನ್ ಟೇಬಲ್ ಬರೀತಾ ಇದ್ದೀವಿ ಇಲ್ಲಿ. ಪ್ರಿಂಟ್ ನಂಬರ್ ಇಂಟು ಐ ಇಂಟೀಜರ್ ಅಂದರೆ ಈಗ 5 ಅಂತ ಕೊಟ್ಟರೆ 5 into 1 ಈಕ್ವಲ್ಸ್ ಟು ನಂಬರ್ ಸ್ಟಾರ್ ಐ, ಅದನ್ನು ಮಲ್ಟಿಪ್ಲೈ ಮಾಡುತ್ತೆ. 5 into 1 is equal to 5. ಸೊ ಆ ಥರ ಯು ಕ್ಯಾನ್ ಲರ್ನ್ ಸೋ ಮೆನಿ ಪ್ರೋಗ್ರಾಮ್, ಬಟ್ ಯು ಶುಡ್ ನೋ ದ ಸಿಂಟ್ಯಾಕ್ಸ್. ಈಗ ಸಿಂಟ್ಯಾಕ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವೈಲ್ ಲೂಪಲ್ಲಿ ರಿಪಿಟೇಷನ್ಸ್ ಗೊತ್ತಿದ್ರೆ ನೀವು ವೈಲ್ ಲೂಪ್ ಯೂಸ್ ಮಾಡಬೇಕು. ಅದ್ರದ್ದು ಅಷ್ಟೇ ವೈಲ್ ಸ್ಪೇಸ್ ಕಂಡೀಷನ್ ಇಷ್ಟು ಸ್ಟೇಟ್ಮೆಂಟ್ ಕೊಡಬೇಕು. ಪ್ರಿಂಟ್ ನಂಬರ್ಸ್ ಅಂತ ಏನೋ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಐ ಈಸ್ ಈಕ್ವಲ್ ಟು 1 ಇದ್ದರೆ ವೈಲ್ ಐ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 5, ಪ್ರಿಂಟ್ ಐ ವೇರ್ ಐ ಈಸ್ ಈಕ್ವಲ್ ಟು ಐ ಪ್ಲಸ್ 1. ಸೊ ಇಟ್ ವಿಲ್ ಪ್ರಿಂಟ್ 1 2 3 4 ಆ ಥರ ಪ್ರೋಗ್ರಾಮಲ್ಲಿ ಔಟ್ಪುಟ್ ಬರುತ್ತೆ. ಸೊ ವಿ ಕ್ಯಾನ್ ಡೂ ರಿವರ್ಸ್ ಕೌಂಟಿಂಗ್ ಆ್ಯಂಡ್ ವಿ ಕ್ಯಾನ್ ಡೂ ಇನ್ಫೈನೈಟ್ ಲೂಪ್ ಯೂಸಿಂಗ್ ವೈಲ್ ಸ್ಟೇಟ್ಮೆಂಟ್. ಸೊ ಬ್ರೇಕ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ಬೋದು. ಬ್ರೇಕ್ ಸ್ಟೇಟ್ಮೆಂಟ್ ಅಂದರೆ ಇಟ್ ಸ್ಟಾಪ್ಸ್ ಇಮಿಡಿಯೇಟ್ಲಿ. ಪ್ರೋಗ್ರಾಮು ಒಂದು ಕಡೆ ಹೋದ ತಕ್ಷಣ ಇಮಿಡಿಯೇಟಾಗಿ ಸ್ಟಾಪ್ ಆಗೋದು. ಇನ್ನು ಕಂಟಿನ್ಯೂ ಸ್ಟೇಟ್ಮೆಂಟ್ ಅಂತ ಕರಿತೀವಿ, ಇಟ್ ಸ್ಕಿಪ್ಸ್ ದ ಕರೆಂಟ್ ಇಟರೇಷನ್. ಸೊ ಹಾಗಾಗಿ ಇವೆಲ್ಲ ನಾವು ಲೂಪ್ಸ್ ಅಂತ ಕರಿತೀವಿ. ಇನ್ನು ಅರೇಸ್ ಅಂತ ಹೇಳಿದ್ರೆ ಪೈಥಾನಲ್ಲಿ ಯೂಶ್ವಲಿ ಸಿ ಪ್ರೋಗ್ರಾಮಿಂಗಲ್ಲೆಲ್ಲ ಅರೇಸ್ ಅಂತ ಕರಿತಾ ಇದ್ವಿ. ಪೈಥಾನಲ್ಲಿ ಲಿಸ್ಟ್ಸ್ ಅಂತ ಕರಿತೀವಿ ಅರೇಸ್ ಬದಲಾಗಿ. ಇಟ್ ಸ್ಟೋರ್ಸ್ ಮಲ್ಟಿಪಲ್ ವ್ಯಾಲ್ಯೂಸ್. ಸೊ ಕ್ರಿಯೇಟಿಂಗ್ ಎ ಲಿಸ್ಟ್ ಮಾಡೋದು ಯಾವ ಥರ, ಅದ್ರ ಸಿಂಟ್ಯಾಕ್ಸು ನಂಬರ್ಸ್ ಇಸ್ ಈಕ್ವಲ್ ಟು ಯು ನೀಡ್ ಟು ಓಪನ್ ದಿಸ್ ಸ್ಕ್ವೇರ್ ಬ್ರಾಕೆಟ್, ಇನ್ಸೈಡ್ ದ ಬ್ರಾಕೆಟ್ ಯು ನೀಡ್ ಟು ರೈಟ್ ದ ವ್ಯಾಲ್ಯೂಸ್ ಇನ್ ಎಲಿಮೆಂಟ್ಸ್. ಪ್ರಿಂಟ್ ನಂಬರ್ 0, ಪ್ರಿಂಟ್ ನಂಬರ್ 2 ಅಂತ ಕೊಟ್ಟರೆ ಸೊ 0 ಇಂದ ಎಲಿಮೆಂಟ್ ಏನೇನು ಮಾಡುತ್ತೆ, 0 ಇಂದ 2 ತನಕ ಯಾವ್ಯಾವ ಎಲಿಮೆಂಟ್ಸ್ ಇದೆ ಅದನ್ನು ಅದು ಲಿಸ್ಟ್ ಮಾಡುತ್ತೆ. ಇದು ಲಿಸ್ಟ್ ಆಪರೇಟರ್ಸ್ ಮಾಡಬೇಕಂದ್ರೆ ವಿ ಹ್ಯಾವ್ ಆ್ಯಡ್ ಎಲಿಮೆಂಟ್, ರಿಮೂವ್ ಎಲಿಮೆಂಟ್, ಈ ಥರ ಏನಾದರೂ ಪ್ರೋಗ್ರಾಮ್ಸ್ ಬಂದರೆ ಯು ನೀಡ್ ಟು ನೋಡಿ. ಈಗ 10 20 30 ಇದೆ, ಅಪ್ ಆ್ಯಂಡ್ 50 ಅಂತ ಕೇಳಿದ್ರೆ ಇಟ್ ವಿಲ್ ಆ್ಯಡ್ 50 ಟು ದಿ ಲಿಸ್ಟ್. ಸೊ ಇಫ್ ಯು ವಾಂಟ್ ಟು ರಿಮೂವ್ 20 ಟು ದ ಲಿಸ್ಟ್ ಅಂತ ಹೇಳಿದ್ರೆ ಯು ನೀಡ್ ಟು ಗಿವ್ ರಿಮೂವ್ 20. ಬರೀ ಫಸ್ಟ್ 20 ಮಾತ್ರ ರಿಮೂವ್ ಮಾಡುತ್ತೆ, ಎರಡನೇ 20 ಹಾಗೆ ಉಳ್ಕೊಳ್ಳುತ್ತೆ. ಸೊ ಲಿಸ್ಟ್ನ ಟ್ರಾನ್ಸ್ಫರ್ಸಲ್ಲಿ ಮಾಡಬೇಕು ಅಂದರೆ ಏನೇನೆಲ್ಲ ಇದೆ ಅಂತ, ಯಾವ್ಯಾವ ಲಿಸ್ಟ್ ಇದೆ ಅಂತ ಆ್ಯಪಲ್ ಮ್ಯಾಂಗೋ ಆರೆಂಜ್ ಅಂತ ಒಂದು ಪ್ರೋಗ್ರಾಮ್ ಇದೆ. ಸೊ ಇಲ್ಲಿ ಇಟ್ ವಿಲ್ ಲಿಸ್ಟ್ ಆ್ಯಪಲ್ ಮ್ಯಾಂಗೋ ಆರೆಂಜ್ ಅಗೈನ್, ಎಲ್ಲ ಫ್ರೂಟ್ಸ್ನ ಲಿಸ್ಟ್ ಮಾಡುತ್ತೆ. ಸೊ ನೆಸ್ಟೆಡ್ ಲಿಸ್ಟ್ ಅಂತಲೂ ಇದೆ. ದೀಸ್ ಆರ್ ಏನು ಅಡ್ವಾನ್ಸ್ ವರ್ಷನ್ ಆಫ್ ಲಿಸ್ಟ್ ಅಂತ ಹೇಳ್ಬೋದು. ಕಮಿಂಗ್ ಟು ದ ಫಂಕ್ಷನ್ಸ್, ದಟ್ ಈಸ್ ದ ಲಾಸ್ಟ್ ಕಾನ್ಸೆಪ್ಟ್ ಇನ್ ಯುವರ್ ಸಿಲೆಬಸ್. ಫಂಕ್ಷನ್ಸ್ ಅಂದರೆ ರೀಯೂಸಬಲ್ ಬ್ಲಾಕ್ಸ್. ನಿಮ್ಮ ಕೋಡ್ ಏನಿರುತ್ತೆ ಅದನ್ನು ರೀಯೂಸಬಲ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ರಿಪಿಟೇಷನ್ ರಿಡ್ಯೂಸ್ ಮಾಡೋದಕ್ಕೆ, ಪ್ರೋಗ್ರಾಮ್ನ ಮಾಡ್ಯುಲರ್ ಮಾಡೋದಕ್ಕೆ, ಈಸಿ ಡಿಬಗ್ಗಿಂಗ್ ಆಪ್ಷನ್ ಇದೆ. ಸೊ ಇದ್ರ ಸಿಂಟ್ಯಾಕ್ಸ್ ಏನಪ್ಪ ಅಂದರೆ DEF ಅಂತ ಕೊಡಬೇಕು. ಫಂಕ್ಷನ್ಗೆ ಡಿಫ್ ಅಂತ ಕೊಟ್ಟು ಸ್ಪೇಸ್ ಫಂಕ್ಷನ್ ನೇಮ್ ಕೊಡಬೇಕು, ಅದಾದಮೇಲೆ ಸ್ಟೇಟ್ಮೆಂಟ್ ಕೊಡಬೇಕಾಗುತ್ತೆ. ಸೊ ವಿ ಹ್ಯಾವ್ ಸೋ ಮೆನಿ ಫಂಕ್ಷನ್ಸ್. ಐ ವಿಲ್ ಅಪ್ಲೋಡ್ ದಿಸ್ ಮೈಂಡ್ ಮ್ಯಾಪ್ ಇನ್ ಮೈ ವೆಬ್ಸೈಟ್ ಸೊ ಯು ಕ್ಯಾನ್ ಸಿ ಇಟ್. ಇಲ್ಲಿ ನಿಮಗೆ ಅಷ್ಟು ಕ್ಲಾರಿಟಿ ಕಾಣಿಸ್ತಾ ಇದ್ದರೆ ಯು ಕ್ಯಾನ್ ಸಿ ಇಟ್ ಇನ್ ಮೈ ವೆಬ್ಸೈಟ್ ಫಾರ್ ಬೆಟರ್ ಇಮೇಜ್. ಇಂಪಾರ್ಟೆಂಟ್ ಬಿಲ್ಟಿನ್ ಫಂಕ್ಷನ್ಸ್ ಯಾವುದು ಅಂದರೆ ಪ್ರಿಂಟ್, ಅದು ನಿಮಗೆ ಔಟ್ಪುಟ್ ತೋರಿಸೋದಕ್ಕೆ, ಇನ್ಪುಟ್ ತೋರಿಸೋದಕ್ಕೆ, LEN ಅಂದರೆ ಲೆಂತನ್ನು, ಟೋಟಲ್ ಲೆಂತನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ, ಅದರ ಕಂಪ್ಲೀಟ್ ಲೆಂತ್ ಆಫ್ ದ ಡೇಟಾ ಸೆಟ್ಗೆ. ಟೈಪ್ ಅಂತ ಕೇಳಿದ್ರೆ ಡೇಟಾ ಟೈಪ್ಗೆ INT ಇಸ್ ಇಂಟೀಜರ್, ಫ್ಲೋಟ್ ಅಂದರೆ ಡೆಸಿಮಲ್ ನಂಬರ್ಸ್. ಸೊ ಇಷ್ಟಾಗಿತ್ತು ನಿಮಗೆ ಒಂದಷ್ಟು ಬೇಸಿಕ್ ಎಕ್ಸ್ಪ್ಲೈನ್ ಮಾಡುವಂತಹ ಒಂದು ಪ್ರಯತ್ನ ಮಾಡಿದ್ದೀನಿ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಲೀವ್ ಮಿ ಎ ಕಮೆಂಟ್. ವಿಲ್ ಸಾಲ್ವ್ ಸಮ್ ಆಫ್ ದ ಕ್ವಶನ್ಸ್ ಸೊ ದಟ್ ಯು ಕ್ಯಾನ್ do it in your examination in a better way. So thank you so much for watching. Let's move on to the practice question, introduction to Python in Python programming ಅಲ್ಲಿ. So this practice question will give you the insight of ಯಾವ ಥರ ಕ್ವಶನ್ಸ್ ಬರಬಹುದು ಅನ್ನೋದೊಂದಷ್ಟು ಇನ್ಫಾರ್ಮೇಷನ್ ಅಷ್ಟೇ. You can learn many questions related to this concept which is available in internet. So ಅದನ್ನು ರೆಡಿಯಾಗಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿ for the 6 marks. Let's move to the first question. Python is a dash level programming language.
ಸೊ ಪೈಥಾನ್ ಅನ್ನೋದು ಲೋ ಲೆವೆಲ್ಲ, ಇಟ್ ಈಸ್ ನಾಟ್ ಎ ಲೋ ಲೆವೆಲ್ ಆರ್ ಮಿಡಲ್ ಲೆವೆಲ್ ಆರ್ ಮೆಷಿನ್ ಲೆವೆಲ್, ಇಟ್ ಈಸ್ ಎ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. It is a high level programming language. The second question is, Python was developed by, Python ನ ಯಾರು ಕಂಡಿಡಿದ್ರು? ಸೊ ಪೈಥಾನ್ ಕಂಡಿಡಿದವರು ಡೆನಿಸ್ ರಿಚಿ ಅಲ್ಲ, ಜೇಮ್ಸ್ ಗೋಸ್ಲಿಂಗ್ ಅಲ್ಲ, ಸೊ ಇನ್ಯಾವುದೋ ಇನ್ನೊಂದು ಹೆಸರಿದೆ ಅದು ಅಲ್ಲ. ಸೊ ಗೈಡೋ ವ್ಯಾನ್ ರಸ್ಸಮ್ ಅನ್ನೋರು ದ ಕರೆಕ್ಟ್ ಡೆವಲಪರ್ ಆಫ್ ಪೈಥಾನ್ ಇನ್ 1991 ಕಂಡುಹಿಡಿದಿದ್ದನ್ನು. ಇನ್ನು ಅಡ್ವಾಂಟೇಜಸ್ ಆಫ್ ಪೈಥಾನ್ಗೆ ಬಂದರೆ ಯಾವುದು ಇಲ್ಲಿ ಅಡ್ವಾಂಟೇಜಸ್ ಅಂತ ಕೇಳ್ತಾ ಇದ್ದಾರೆ. ಡಿಫಿಕಲ್ಟ್ ಸಿಂಟ್ಯಾಕ್ಸ್ ಇರುತ್ತಾ? ಡಿಫಿಕಲ್ಟ್ ಸಿಂಟ್ಯಾಕ್ಸ್ ಇದ್ದರೆ ಪೈಥಾನ್ ಅದ್ರದ್ದು ಯೂಸೇಜ್ ಜಾಸ್ತಿ ಆಗ್ತಿರ್ಲಿಲ್ಲ, ಹಾಗಾಗಿ ಇದು ರಾಂಗು. ಡಿಪೆಂಡೆಂಟ್ ಪ್ಲ್ಯಾಟ್ಫಾರ್ಮ್ನಾಗಿರುತ್ತಾ? ಇಲ್ಲ. ಲೈಬ್ರರಿ ಸಪೋರ್ಟ್ ಜಾಸ್ತಿ ಇದೆ ಇಲ್ಲಿ, ಹಾಗಾಗಿ ಈಸಿ ಟು ಲರ್ನ್ ಅನ್ನೋದು ಕರೆಕ್ಟ್ ಆಪ್ಷನ್ ಫಾರ್ ದಿಸ್. ಇಲ್ಲಿ ಕೊಟ್ಟಿರುವಂತಹ ಕಾನ್ಸೆಪ್ಟ್ಸಲ್ಲಿ ಯಾವುದು ಪೈಥಾನ್ ಇಂಟರ್ಪ್ರಿಟರ್ ಅಂತ ಕೇಳ್ತಾ ಇದ್ದಾರೆ. ಸೊ ಟರ್ಬೋಸಿ ಅನ್ನೋದು ಸಿ ಪ್ರೋಗ್ರಾಮಿಂಗ್ ರಿಲೇಟೆಡು, ಒರಾಕಲ್ ಅನ್ನೋದು ಒರಾಕಲ್ ರಿಲೇಟೆಡು, ಇದು ಮೈಕ್ರೋಸಾಫ್ಟ್ ರಿಲೇಟೆಡು, ಪೈಚಾರ್ಮ್ ಅನ್ನೋದು ಪೈಥಾನ್ ಇಂಟರ್ಪ್ರಿಟರ್ ಆಗಿದೆ, ಹಾಗಾಗಿ ಇದು ಕರೆಕ್ಟ್ ಆಪ್ಷನ್ ಆಗಿದೆ. ಪೈಥಾನ್ ಸೋರ್ಸ್ ಕೋಡ್ನ ಯಾವುದರಲ್ಲಿ ಎಕ್ಸ್ಟೆನ್ಷನಲ್ಲಿ ಸೇವ್ ಮಾಡ್ತಾರೆ? .exe ಅಲ್ಲ, .html ಅಲ್ಲ, .java ಅಲ್ಲ, ಇಟ್ ವಿಲ್ ಬಿ ಸ್ಟೋರ್ಡ್ ಇನ್ .py ಫೈಲ್. ಈ ಎಕ್ಸ್ಟೆನ್ಷನಲ್ಲಿ ಸೇವ್ ಆಗುತ್ತೆ ಪೈಥಾನ್ ಸೋರ್ಸ್ ಕೋಡ್. ಸಿಂಟ್ಯಾಕ್ಸ್ ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಸಿಂಟ್ಯಾಕ್ಸ್ ಇಸ್ ನಾಟ್ ಡೇಟಾ ಸ್ಟೋರೇಜ್ ಆರ್ ಇಟ್ ಈಸ್ ನಾಟ್ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಆರ್ ನೈದರ್ ಇಟ್ ಈಸ್ ಡಿಸ್ಪ್ಲೇ ಔಟ್ಪುಟ್ನ ಡಿಸ್ಪ್ಲೇ ಮಾಡುವಂಥದ್ದಲ್ಲ. ದೀಸ್ ಆರ್ ದ ರೂಲ್ಸ್ ಫಾರ್ ರೈಟಿಂಗ್ ಪ್ರೋಗ್ರಾಮ್ಸ್ ಕರೆಕ್ಟ್ಲಿ. ಕೆಲವೊಂದು ರೂಲ್ಸ್ ಇದೆ. ಫಾರ್ ಎಕ್ಸಾಂಪಲ್ಲು ಕೇಸ್ ಸೆನ್ಸಿಟಿವ್ ಇರುತ್ತೆ ಅಂತ ಹೇಳಿದ್ದೀವಿ, ಇಂಡೆಂಟೇಷನ್ ಕೊಡಬೇಕು. ದೋಸ್ ಆರ್ ದ ರೂಲ್ಸ್ ಟು ರೈಟ್ ದ ಪ್ರೋಗ್ರಾಮ್ ಕರೆಕ್ಟ್ಲಿ, ಹಾಗಾಗಿ ಅದಕ್ಕೆ ನಾವು ಸಿಂಟ್ಯಾಕ್ಸ್ ಅಂತ ಕರಿತೀವಿ. ಸೊ ಪೈಥಾನ್ ಅನ್ನೋದು ಡ್ಯಾಶ್ ಸೆನ್ಸಿಟಿವ್ ಲ್ಯಾಂಗ್ವೇಜ್. ಈಸ್ ಇಟ್ ಎ ನಂಬರ್ ಸೆನ್ಸಿಟಿವ್ ಲ್ಯಾಂಗ್ವೇಜ್? ನಂಬರ್ನ ಕೊಡ್ಬೋದು, ಹಾಗಾಗಿ ಇಟ್ ಈಸ್ ಎ ಲೂಪ್ ಸೆನ್ಸಿಟಿವ್ ಆರ್ ಇಟ್ ಇಸ್ ಎ ಡೇಟಾ ಸೆನ್ಸಿಟಿವ್. ಇದು ಮೂರೂ ರಾಂಗ್ ಆಗುತ್ತೆ. ನಾನು ಸ್ಟಾರ್ಟಿಂಗೇ ಹೇಳಿದ್ದೀನಿ, ಇಟ್ಸ್ ಎ ಕೇಸ್ ಸೆನ್ಸಿಟಿವ್ ಲ್ಯಾಂಗ್ವೇಜ್. ಅಂದರೆ ಸ್ಮಾಲ್ ಲೆಟರ್ಸು ಕ್ಯಾಪಿಟಲ್ ಲೆಟರ್ಸ್ನ ಸರಿಯಾದ ರೀತಿಯಲ್ಲಿ ಕೊಡಬೇಕಾಗುತ್ತೆ ಪ್ರೋಗ್ರಾಮ್ ಬರೀಬೇಕಾದ್ರೆ. ಕೇಸ್ ಸೆನ್ಸಿಟಿವ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಸಿಂಗಲ್ ಲೈನ್ ಕಮೆಂಟ್ ಯೂಸ್ ಮಾಡಬೇಕು ಅಂದರೆ ಯಾವ ಸಿಂಬಲ್ನ ಯೂಸ್ ಮಾಡ್ತೀವಿ? ಐ ಟೋಲ್ಡ್ ಯು ಇನ್ ದ ಮೈಂಡ್ ಮ್ಯಾಪ್, ಆ್ಯಶ್ ಸಿಂಬಲ್ನ ಉಪಯೋಗಿಸ್ತೀವಿ. ನೀವು ಅಬ್ಸರ್ವ್ ಮಾಡ್ಬೋದು, ಎಲ್ಲ ಡೈರೆಕ್ಟ್ ಕ್ವಶನ್ಸ್ ಇರ್ತವೆ. ಯು ಕ್ಯಾನ್ ಈಸಿಲಿ ಏಬಲ್ ಟು ಆನ್ಸರ್ ಇಟ್, ಡೋಂಟ್ ಮಿಸ್ ದಿಸ್. ಸೊ ಡೆಸಿಮಲ್ ವ್ಯಾಲ್ಯೂನ ಸ್ಟೋರ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ಡೇಟಾ ಟೈಪ್ನ ಯೂಸ್ ಮಾಡ್ತೀವಿ? INT ಅಂತ ಹೇಳಿದ್ರೆ ನಾರ್ಮಲ್ ಇಂಟೀಜರ್ಸ್ ವ್ಯಾಲ್ಯೂ, ಬೂಲಿಯನ್ ಅಂದರೆ ಡಿಸಿಷನ್ ಮೇಕಿಂಗು, ಸ್ಟ್ರಿಂಗ್ ಅಂದರೆ ಟೆಕ್ಸ್ಟ್ ಟೈಪು. ಸೊ ಫ್ಲೋಟ್ ಅನ್ನೋವಂಥ ಡೇಟಾ ಟೈಪ್ ಕೊಟ್ಟರೆ ನೀವು ಡೆಸಿಮಲ್ ವ್ಯಾಲ್ಯೂಸ್ನ ಸ್ಟೋರ್ ಮಾಡುತ್ತೆ ಅದು. ವಾಟ್ ಇಸ್ ದ ಔಟ್ಪುಟ್ ಆಫ್ ದ ಫಾಲೋಯಿಂಗ್ ಕೋಡ್? ನಾನು ಹೇಳಿದ್ದೀನಿ ಟು ಫೈಂಡ್ ದ ಟೈಪ್. ಸೊ ಟೈಪ್ ಅಂತ ಒಂದು ಕಮಾಂಡ್ನ ಯೂಸ್ ಮಾಡಬೇಕು ಪ್ರಿಂಟ್ ಒಳಗಡೆ. ಸೊ ಇದು ಯಾವುದು ಡೇಟಾ ಟೈಪು ಅಂತ ಇದು ತೋರಿಸೋದಾದರೆ, 10 ಇರೋದ್ರಿಂದ ಇಟ್ ಈಸ್ ಅ ಇಂಟ್ ಡೇಟಾ ಟೈಪ್, ನಾಟ್ ಎ ಸ್ಟ್ರಿಂಗ್ ಆರ್ ಎ ಫ್ಲೋಟ್ ಆರ್ ಎ ಬೂಲಿಯನ್. ಸೊ ಫ್ಲೋಟ್ ಬರಬೇಕು ಅಂದರೆ ಇಲ್ಲಿ ಪಾಯಿಂಟ್ ಇದ್ದಿದ್ರೆ ಇದನ್ನು ತೊಗೋಬೇಕಿತ್ತು, ಏನಾದ್ರು ಟೆಕ್ಸ್ಟ್ ಇದ್ದಿದ್ರೆ ಅದು ಸ್ಟ್ರಿಂಗ್ ಅಂತ ತೋರಿಸ್ತಾ ಇತ್ತು, ಅದು ಆರ್ ಅಂತ ಸ್ಟೇಟ್ಮೆಂಟ್ ಇದ್ದಿದ್ರೆ ಬೂಲಿಯನ್ ಅಂತ ತೋರಿಸ್ತಾ ಇತ್ತು. ದ ಕರೆಕ್ಟ್ ಆಪ್ಷನ್ ಇಸ್ ಇಂಟ್. ಸೊ ಇನ್ಪುಟ್ ಕೊಡಬೇಕು ಅಂದರೆ ಪೈಥಾನಲ್ಲಿ ಯಾವ ಒಂದು ಸಿಂಟ್ಯಾಕ್ಸ್ನ ಯೂಸ್ ಮಾಡ್ತೀವಿ ಅಥವಾ ಬಿಲ್ಟ್ ಇನ್ ಫಂಕ್ಷನ್ ಯೂಸ್ ಮಾಡ್ತೀವಿ. ಸೊ ಆಸ್ ದ ನೇಮ್ ಇಂಡಿಕೇಟ್ಸ್, ಇನ್ಪುಟ್ ಯೂಸರಿಂದ ತೊಗೋಬೇಕು ಅಂದರೆ ಇನ್ಪುಟ್ ಅಂತ ಸಿಂಬಲ್ಲೇ ಕೊಡಬೇಕು. ನೀವು ಔಟ್ಪುಟ್ ಬೇಕು ಅಂದರೆ ಪ್ರಿಂಟ್ ತೊಗೋಬೇಕು. ಟೈಪ್ ಬೇಕು ಅಂದರೆ ಟೈಪ್ ಅಂತ ಹಾಕಬೇಕು. ಟೋಟಲ್ ಲೆಂತ್ ಆಫ್ ದ ಡೇಟಾ ಸೆಟ್ ಅರೇ ಬೇಕು ಅಂತ ಹೇಳಿದ್ರೆ ಲೆಂತ್ ಅಂತ ಕೊಡಬೇಕಾಗುತ್ತೆ. ವೇರಿಯೇಬಲ್ಸ್ ಆರ್ ಯೂಸ್ಡ್ ಇನ್, ವೇರಿಯೇಬಲ್ಸ್ನ ಎಲ್ಲಿ ಯೂಸ್ ಮಾಡ್ತಾರೆ? ಅದು ಅಂದರೆ ವೇರಿಯೇಬಲ್ಸ್ ಆರ್ ಯೂಸ್ ಟು, ಎಲ್ಲಿ ಯೂಸ್ ಆಗುತ್ತೆ ಅದು? ಟು ಸ್ಟೋರ್ ದ ಡೇಟಾ, ವಾಟ್ ಎವರ್ ಯು ಎಂಟರ್ ವಿ ಯೂಸ್ ವೇರಿಯೇಬಲ್ಸ್. ಸೊ ಇದು ಮೂರು ಕೂಡ ರಾಂಗ್ ಸ್ಟೇಟ್ಮೆಂಟ್ಸ್ ಆಗುತ್ತೆ. ಡಿಸಿಷನ್ ಮೇಕಿಂಗ್ ಮಾಡ್ಬೇಕಾದ್ರೆ ಯಾವುದು ಯೂಸ್ ಮಾಡ್ತೀವಿ ನಾವು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಫಾರು, ವೈಲು ಇವೆರಡು ಕೂಡ ಲೂಪ್ ಯೂಸ್ ಮಾಡ್ತೀವಿ. ಬ್ರೇಕು ಕೂಡ ಲೂಪಲ್ಲಿ ಯೂಸ್ ಮಾಡ್ತೀವಿ. ಇಫ್ ಎಲ್ ಸ್ಟೇಟ್ಮೆಂಟ್ ಅನ್ನೋದು ಡಿಸಿಷನ್ ಮೇಕಿಂಗಿಗೆ ಯೂಸ್ ಮಾಡ್ತೀವಿ, ಹಾಗಾಗಿ ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್. ವಿಚ್ ಕೀವರ್ಡ್ ಇಸ್ ಯೂಸ್ ಫಾರ್ ಮಲ್ಟಿಪಲ್ ಕಂಡೀಷನ್ಸ್? ಮಲ್ಟಿಪಲ್ ಕಂಡೀಷನ್ಸ್ ಬೇಕು ಅಂದರೆ ಇಫ್ ಎಲ್ಸಾ, ಇಫ್ ಅದು ಎಲಿಫಾ ಅಥವಾ ಎಲ್ಸಾ ಅಂತ ನೋಡೋದಾದರೆ ಸ್ವಿಚ್ಚು, ಗೋ ಟು, ರಿಪೀಟ್ ಅನ್ನೋದು ಲೂಪಲ್ಲಿ ಬರುತ್ತೆ. ಎಲಿಫ್ ಅನ್ನೋದು ಮಲ್ಟಿಪಲ್ ಕಂಡೀಷನ್ಸ್ಗೆ ಯೂಸ್ ಮಾಡ್ತೀವಿ. ನಾನು ಈ ತಾನೇ ಒಂದು ಮೈಂಡ್ ಮ್ಯಾಪ್ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಹೇಳಿದ್ದೆ. ಎಲಿಫಲ್ಲಿ ಗ್ರೇಡ್ ಮೋರ್ ದೆನ್ 75% ಇದ್ದರೆ, ಮೋರ್ ದೆನ್ 90% ಇದ್ದರೆ ಅವಾಗ ಫಸ್ಟ್ ಲೈನ್ ಮಾತ್ರ ಇಫ್ ಕೊಡಬೇಕು. ಆಮೇಲೆ ಪ್ರತಿ ಸಲ ಎಲಿಫ್ ಕೊಟ್ಟು ಲಾಸ್ಟ್ ಬ್ರೇಕ್ ಆಗೋ ಟೈಮಲ್ಲಿ ನೀವು ಎಲ್ಸ್ ಅಂತ ಕೊಡಬೇಕು. ಸೊ ನಂಬರ್ ಆಫ್ ರಿಪಿಟೇಷನ್ಸ್ ನೋನ್ ಆದರೆ ನಿಮ್ಗೆ ಗೊತ್ತಿದ್ರೆ ಯಾವ ಲೂಪ್ನ ಯೂಸ್ ಮಾಡ್ತೀವಿ? ಫಾರ್ ಲೂಪ, ವೈಲ್ ಲೂಪ? ಸೊ ನಿಮಗೆ ರಿಪಿಟೇಷನ್ಸ್ ಗೊತ್ತಿದ್ರೆ ವಿ ಯೂಸ್ ಫಾರ್ ಲೂಪ್. ಇಫ್ ಯು ಡೋಂಟ್ ನೋ ದ ರಿಪಿಟೇಷನ್ಸ್ ಯು ಯೂಸ್ ವೈಲ್ ಲೂಪ್. ಅದು ಜ್ಞಾಪಕ ಇಟ್ಕೊಳ್ಳಿ.
ಸೊ ಯಾವ ಸ್ಟೇಟ್ಮೆಂಟು ಲೂಪು ಸಡನ್ನಾಗಿ ಬ್ರೇಕ್ ಇಮಿಡಿಯೇಟ್ ಆಗಿ ಸ್ಟಾಪ್ ಆಗಬೇಕು ಅಂತ ಕೇಳ್ತಾ ಇದೆ. ನಿಮಗೆ ಲೂಪು ಸಡನ್ನಾಗಿ ಬ್ರೇಕ್ ಆಗಬೇಕು, ಸ್ಟಾಪ್ ಆಗಬೇಕು ಅಂತ ಹೇಳಿದ್ರೆ ಯು ನೀಡ್ ಟು ಗಿವ್ ಬ್ರೇಕ್ ಸ್ಟೇಟ್ಮೆಂಟ್. ಇಲ್ಲಿ ಸ್ಟಾಪ್ ಸ್ಟೇಟ್ಮೆಂಟ್ ಅಂತ ಇರೋದಿಲ್ಲ, ಬ್ರೇಕ್ ಸ್ಟೇಟ್ಮೆಂಟ್ನ ಕೊಡಬೇಕಾಗುತ್ತೆ. ಸೊ ಕರೆಂಟ್ ಇಟರೇಷನ್ನ ಸ್ಕಿಪ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ಒಂದು ಕಂಡೀಷನ್ಸ್ನ ಹಾಕ್ತೀರಿ, ಯಾವುದೋ ಒಂದು ಲೂಪ್ ಕಂಡೀಷನ್ನ ಹಾಕ್ತೀರಿ ಅಂತ ಹೇಳಿದ್ರೆ ಯು ನೀಡ್ ಟು ಗಿವ್ ಕಂಟಿನ್ಯೂ ಸ್ಟೇಟ್ಮೆಂಟ್ ಕೊಟ್ಟರೆ ದಟ್ ವಿಲ್ ಸ್ಕಿಪ್ಸ್ ದ ಕರೆಂಟ್ ಇಟರೇಷನ್ ಆ್ಯಂಡ್ ಇಟ್ ವಿಲ್ ಎಂಡ್ ಅಪ್ ವಿತ್ ದ ನೆಕ್ಸ್ಟ್ ಇಟರೇಷನ್ಗೆ ಹೋಗುತ್ತೆ. ಪೈಥಾನ್ ಮೇನ್ಲಿ ಯೂಸಸ್ ಡ್ಯಾಶ್ ಇನ್ಸ್ಟೆಡ್ ಆಫ್ ಅರೇಸ್ ಅಂತ ಯೂಸ್ ಮಾಡಲ್ಲ. ಸಿ ಪ್ರೋಗ್ರಾಮಿಂಗಲ್ಲೆಲ್ಲ ಅರೇಸ್ ಬರುತ್ತೆ. ಇಲ್ಲಿ ಲಿಸ್ಟ್ಸ್ನ ಯೂಸ್ ಮಾಡ್ತಾರೆ. ಅದ್ರ ಟ್ಯೂಪಲ್ಸು, ಡಿಕ್ಷನರೀಸು ಅಥವಾ ಸೆಟ್ಸ್ ಅಂತ ಏನು ಯೂಸ್ ಮಾಡಲ್ಲ. ಅರೇಸ್ ಬದಲು ಲಿಸ್ಟನ್ನು ಯೂಸ್ ಮಾಡ್ತಾರೆ ಪೈಥಾನಲ್ಲಿ. ಲೆಂತ್ ಆಫ್ ದ ಲಿಸ್ಟ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಯು ನೀಡ್ ಟು ಗಿವ್ LEN. ನಾನು ಇವಾಗ ತಾನೇ ಹೇಳಿದೆ ಬಿಲ್ಟ್ ಇನ್ ಫಂಕ್ಷನ್ ಅದು LEN ಬ್ರಾಕೆಟ್ ಓಪನ್ ಬ್ರಾಕೆಟ್ ಕ್ಲೋಸ್ ಕೊಡಬೇಕು. ಲ್ಯಾಂಬ್ಡಾ ಫಂಕ್ಷನ್ ಅಂತ ಇದೆ, ಅದು ಇವಾಗ ತಾನೇ ನೋಡಿದ್ರಿ ಮೈಂಡ್ ಮ್ಯಾಪಲ್ಲಿ. ಒಂದು ಫಂಕ್ಷನಲ್ಲಿ ಅದು ಒಂದು ಪಾರ್ಟು ಟೈಪ್ಸ್ ಆಫ್ ಫಂಕ್ಷನಲ್ಲಿ. ಸೊ ಅನಾನಿಮಸ್ ಫಂಕ್ಷನ್ ಇದ್ದಾಗ ಯು ಯೂಸ್ ಲ್ಯಾಂಬ್ಡಾ ಫಂಕ್ಷನ್. ಸೊ ಕರೆಕ್ಟ್ ಡೇಟಾ ಟೈಪ್ನ ಐಡೆಂಟಿಫೈ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಸೊ ಪ್ರಿಂಟ್ ಅಂತ ಇದ್ರೆ ಯು ನೀಡ್ ದಿಸ್ ಗಿವ್ಸ್ ಔಟ್ಪುಟ್ ಡಿಸ್ಪ್ಲೇ ಮಾಡೋದಕ್ಕೆ. ಇಫ್ ಯು ವಾಂಟ್ ಟು ಗಿವ್ ಇನ್ಪುಟ್, give input bracket open bracket close. So to find the data type you use type bracket open bracket close. To find the length you use LEN bracket open bracket close. So B, C, A and no not B, C. ಮೊದಲನೇದಕ್ಕೆ B ಬರುತ್ತೆ, ಎರಡನೇದಕ್ಕೆ D. ಸೊ B, D, A, C ಅನ್ನೋದು ಅಂದರೆ ಫಸ್ಟ್ ಆಪ್ಷನ್ ಅನ್ನೋದು ಕರೆಕ್ಟ್ ಆಪ್ಷನ್ ಫಾರ್ ದಿಸ್. ಸೊ ಇಂಟ್ ವಿಲ್ ಗಿವ್ ಇಂಟೀಜರ್ ವ್ಯಾಲ್ಯೂ, ಫ್ಲೋಟ್ ಅಂದರೆ ಡೆಸಿಮಲ್ ವ್ಯಾಲ್ಯೂ, ಸ್ಟ್ರಿಂಗ್ ಅಂದರೆ ಟೆಕ್ಸ್ಟ್ ವ್ಯಾಲ್ಯೂ ಆ್ಯಂಡ್ ಬೂಲಿಯನ್ ಅಂದರೆ ಟ್ರೂ ಆರ್ ಫಾಲ್ಸ್. ಸೊ ಇಲ್ಲಿ ನೋಡ್ಬೋದು. ಸೊ ಡಿ ಬರುತ್ತೆ, DCBA ಅನ್ನೋದು ಕರೆಕ್ಟ್ ಆಪ್ಷನ್ನು. DCBA ಅನ್ನೋದು ಆಪ್ಷನ್ 3ಯಲ್ಲಿದೆ, C ಯಲ್ಲಿದೆ, ಹಾಗಾಗಿ ಇದು ಕರೆಕ್ಟ್ ಆಪ್ಷನ್ ಅಂತ ಹಾಕಬೇಕಾಗುತ್ತೆ. ಕಮಿಂಗ್ ಟು ದ ಇಫ್ ಎಲ್ಸ್ ಅನ್ನೋದು ಡಿಸಿಷನ್ ಮೇಕಿಂಗ್ ಆದರೆ ಲೂಪ್ ಅನ್ನೋದು ರಿಪಿಟೇಷನ್ ಆಗಿ ವರ್ಕ್ ಮಾಡುವಂಥ ಒಂದು ಲೂಪಿಂಗ್ ಅಂತ ಕರಿತೀವಿ ಪ್ರೋಗ್ರಾಮಿಂಗಲ್ಲಿ, ಹಾಗಾಗಿ ಇದು ಕರೆಕ್ಟ್ ಆಪ್ಷನ್ನು. ಸೊ ಪೈಥಾನ್ ಅನ್ನೋದು ಪೋರ್ಟಬಲ್ ಲ್ಯಾಂಗ್ವೇಜ್ ಅಂತ ಕೇಳ್ತಾ ಇದ್ದಾರೆ ಅಸರ್ಷನಲ್ಲಿ. ಅದರಲ್ಲಿ ವಿಂಡೋಸು, ಲೈನಕ್ಸು, ಮ್ಯಾಕು ಎಲ್ಲದರಲ್ಲೂ ಯೂಸ್ ಮಾಡ್ತಾರೆ ಅಂತ. ಎಸ್, ಪೋರ್ಟಬಲ್ ಲ್ಯಾಂಗ್ವೇಜ್ ಅಂದ್ರೇ ಇದ್ರ ಅರ್ಥ. ಹಾಗಾಗಿ ಬೋತ್ A and R ಆರ್ ಟ್ರೂ ಆ್ಯಂಡ್ R ಎಕ್ಸ್ಪ್ಲೈನ್ಸ್ A ಅನ್ನೋದು ಕರೆಕ್ಟ್ ಆಪ್ಷನ್ ಆಗುತ್ತೆ. ಕಮೆಂಟ್ಸ್ ಆರ್ ಎಕ್ಸಿಕ್ಯೂಟೆಡ್ ಬೈ ಪೈಥಾನ್ ಇಂಟರ್ಪ್ರಿಟರ್. ದೀಸ್ ಆರ್ ಎಕ್ಸಿಕ್ಯೂಟ್ ಆಗುತ್ತಾ, ಎಕ್ಸಿಕ್ಯೂಟ್ ಆಗಲ್ವಾ? ದೀಸ್ ಆರ್ ನಾಟ್ ಎಕ್ಸಿಕ್ಯೂಟೆಡ್ ಬೈ ಪೈಥಾನ್ ಇಂಟರ್ಪ್ರಿಟರ್. ದೀಸ್ ಆರ್ ಯೂಸ್ ಟು ಎಕ್ಸ್ಪ್ಲೈನ್ ದ ಪ್ರೋಗ್ರಾಮ್. ಇದು ಫಾಲ್ಸ್ ಸ್ಟೇಟ್ಮೆಂಟು, ಇದು ಟ್ರೂ ಸ್ಟೇಟ್ಮೆಂಟು. ಹಾಗಾಗಿ A is false, R is true ಅನ್ನೋದು ಕರೆಕ್ಟ್ ಆಗುತ್ತೆ ಈ ಒಂದು ಕ್ವಶನ್. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್, ದಟ್ ಈಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಸೊ ಇನ್ 2023 ದ ಕ್ವಶನ್ ಸೇಸ್ ವಾಟ್ ಈಸ್ ದ ಔಟ್ಪುಟ್ ಸಿಂಟ್ಯಾಕ್ಸ್ ಆಫ್ ಪೈಥಾನ್. ಸೊ ಪೈಥಾನಲ್ಲಿ ನೀವು ನೋಡೋದಾದರೆ ಔಟ್ಪುಟ್ ಸಿಂಟ್ಯಾಕ್ಸ್ ಬಂದು ಪ್ರಿಂಟಿಂದ ಶುರುವಾಗಿರಬೇಕು, ಬ್ರಾಕೆಟ್ ಓಪನ್ ಬ್ರಾಕೆಟ್ ಕ್ಲೋಸ್ ಆ್ಯಂಡ್ ಸ್ಟಾರ್ಟ್ ವಿತ್ ಯುನಿಟೆಡ್ ಕಮ, ಎಂಡ್ ವಿತ್ ಯುನಿಟೆಡ್ ಕಮ, ಆ್ಯಂಡ್ ಇಟ್ ಈಸ್ ಎ ಕೇಸ್ ಸೆನ್ಸಿಟಿವ್. ಬೇರೆ ಎಲ್ಲ ಆಪ್ಷನ್ ನೋಡಿದ್ರೆ ಎಲ್ಲ ಕ್ಯಾಪಿಟಲ್ P ಇದೆ, ಇಲ್ಲಿ ಸ್ಮಾಲ್ p ಇರೋದ್ರಿಂದ ಆಪ್ಷನ್ C is ಕರೆಕ್ಟ್ ಆಪ್ಷನ್ ಫಾರ್ ದಿಸ್. So str is a type of, it is not a type of numbers, numeric type or binary type or sequence type. It is a type of text type. ಹಾಗಾಗಿ ಆಪ್ಷನ್ ನಂಬರ್ 1 is correct for this. In Python, dash standard data types are commonly used. ಇಲ್ಲಿ ನೋಡ್ಬೋದು 3, 5, 10, 4 ಅಂತ ಇದೆ. ಅದರಲ್ಲಿ ಬರ್ತಾನೆ ಇರೋದ್ರಿಂದ ಈ ಒಂದು ಕ್ವಶನ್ಗೆ ಗ್ರೇಸ್ ಮಾರ್ಕ್ಸ್ ಇತ್ತು. ಹಾಗಾಗಿ ದಿಸ್ ಇಸ್ ಎ ಗ್ರೇಸ್ ಕ್ವಶನ್. ದ ರಿಸಲ್ಟ್ ಆಫ್ ಪೈಥಾನ್ ಪ್ರೋಗ್ರಾಮ್ ಗೆಟ್ಸ್ ಡಿಸ್ಪ್ಲೇಡ್ ಇನ್, ನೀವು ನೋಡ್ಬೋದು IDLE ಅನ್ನೋದು ಜ್ಞಾಪಕ ಇಟ್ಕೊಂಡಿರಬೇಕು, ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಆ್ಯಂಡ್ ಲರ್ನಿಂಗ್ ಎನ್ವೈರ್ನ್ಮೆಂಟ್. ಸೊ IDLE ಎಲ್ಲಿದೆ ನೋಡ್ಕೊಳ್ಳಿ, ಇವೆರಡರಲ್ಲೂ IDLE ಇದೆ. But the version where they used was 3.9.1 window. So IDLE shell 3.9.1 window is the correct option for this. ಸೊ ಇಲ್ಲಿ ಕೊಟ್ಟಿರುವಂತಹ ಒಂದು ಏನು ಸ್ಟ್ರಿಂಗ್ಸ್ ಒಳಗಡೆ ಬರೀಬೇಕಾದಂತಹ ಏನು ಪ್ಯಾರಂಥೆಸಿಸ್ ಇದೆಯೋ ಯಾವ ಥರ ಆಪ್ಷನ್ಸಲ್ಲಿ ಬರೀಬೇಕು, ಯಾವುದು ಅಕ್ಸೆಪ್ಟ್ ಮಾಡುತ್ತೆ, ಯಾವುದು ಅಕ್ಸೆಪ್ಟ್ ಮಾಡಲ್ಲ ಅಂತ. ಸೊ ಸ್ಟ್ರಿಂಗಲ್ಲಿ ನೀವು ಸಿಂಗಲ್ ಕೋಟ್, ಡಬಲ್ ಕೋಟ್, ಟ್ರಿಪಲ್ ಕೋಟಲ್ಲೂ ಬರೆದ್ರೆ ಒಳಗಡೆ ತಗೊಳುತ್ತೆ. But if you say only bracket open bracket close, it will not take. So this is the correct option for this.
ಸೊ ಇಗ್ನೋರಿಂಗ್ ಕಮೆಂಟ್ ಏನು ಬರ್ದಿರ್ತೀರ ಅದನ್ನು ಇಗ್ನೋರ್ ಮಾಡಬೇಕು ಅಂದರೆ ಆಲ್ರೆಡಿ ನಾನು ಪ್ರೀವಿಯಸ್ಸಲ್ಲೂ ಹೇಳಿದೆ ಆ್ಯಶ್ ಸಿಂಬಲ್ನ ಕೊಡಬೇಕಾಗುತ್ತೆ. In 2024, we have a questions like this. Who developed Python language? I told you many a time, Guido van Rossum developed Python language. Python code compile ಅಥವಾ ಇಂಟರ್ಪ್ರಿಟೆಡ್ ಅಂತ ಕೇಳ್ತಿದ್ದಾರೆ. ಪೈಥಾನ್ ಕೋಡು ಕಂಪೈಲ್ ಆಗಿ ಸೋರ್ಸ್ ಕೋಡು ಕನ್ವರ್ಟ್ ಮಾಡಿ ಅದನ್ನು ಆಮೇಲೆ ನಿಮ್ಗೆ ಇಂಟರ್ಪ್ರಿಟ್ ಆಗೋದ್ರಿಂದ ಇಟ್ ಹ್ಯಾಸ್ ಬೋತ್ ಕಂಪೈಲ್ ಆ್ಯಂಡ್ ಇಂಟರ್ಪ್ರಿಟೆಡ್ ಆಪ್ಷನ್ ಎರಡು ಕೂಡ ಆಗುತ್ತೆ. ಬೋತ್ ಕಂಪೈಲ್ಡ್ ಆ್ಯಂಡ್ ಇಂಟರ್ಪ್ರಿಟೆಡ್. ಸೊ STR ಪೈಥಾನಲ್ಲಿ ಏನನ್ನ ಸೂಚಿಸುತ್ತೆ? HCR ಶೋಸ್ ದ ಟೆಕ್ಸ್ಟ್ ಟೈಪ್. ಸಿಮಿಲರ್ ಕ್ವಶನ್ ಬರ್ತಾ ಇದೆ ಈ ವರ್ಷನೂ ಕೂಡ. ಇದು ಕೂಡ ಸಿಮಿಲರ್ ಕ್ವಶನ್ನು. ಪೈಥಾನ್ ಪ್ರೋಗ್ರಾಮ್ ರಿಸಲ್ಟ್ಸ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. IDಯಲ್ಲಿ ಅನ್ನೋ ಜ್ಞಾಪಕ ಇಟ್ಕೊಳ್ಳಿ, ಶೆಲ್ ಅಂತ ಜ್ಞಾಪಕ ಇಟ್ಕೊಳ್ಳಿ. IDಯಲ್ಲಿ ಶೆಲ್ 3.9.1 ಅನ್ನೋದು ಕರೆಕ್ಟ್ ಆಪ್ಷನ್ ಇದಕ್ಕೆ. 25 ಬರೋದಾದರೆ ದೆರ್ ಇಸ್ ಎ ಅಸರ್ಷನ್ ಕ್ವಶನ್ ಸೇಯಿಂಗ್ ಆ್ಯನ್ ಇಂಟ್ ಟೈಪ್ ಆಫ್ ಡೇಟಾ ಕ್ಯಾನ್ ಸ್ಟೋರ್ ಫ್ಲೋಟಿಂಗ್ ಪಾಯಿಂಟ್. ಸೊ ಇಲ್ಲೇ ಗೊತ್ತಾಗೋಯ್ತು, ಇಂಟು ಯಾವುದೇ ಫ್ಲೋಟಿಂಗ್ ಪಾಯಿಂಟ್ಸ್ನ ಸ್ಟೋರ್ ಮಾಡಲ್ಲ. ಇದು ಫಾಲ್ಸ್ ಸ್ಟೇಟ್ಮೆಂಟು. ಓನ್ಲಿ ಪಾಸಿಟಿವ್ ಇಂಟಿಜರ್ಸ್ನ ಸ್ಟೋರ್ ಮಾಡುತ್ತೆ ಇಂಟ್ ಅಂತ ಕೇಳ್ತಾ ಇದ್ದಾರೆ, ಅದು ಕೂಡ ಫಾಲ್ಸ್ ಸ್ಟೇಟ್ಮೆಂಟು. ಸೊ A ಆ್ಯಂಡ್ R ಎರಡು ಕೂಡ ಫಾಲ್ಸ್ ಸ್ಟೇಟ್ಮೆಂಟ್ ಇದಕ್ಕೆ. ಸೊ ಬಿಕಾಸ್ ಪೈಥಾನ್ ಕೆನಾಟ್ ಸ್ಟೋರ್ ಫ್ಲೋಟಿಂಗ್ ಪಾಯಿಂಟ್ಸ್, ಓನ್ಲಿ ಇಟ್ ಸ್ಟೋರ್ಸ್ ದ ಹೋಲ್ ನಂಬರ್ಸ್. ಅದೇ ಥರ ಇಟು ನಾಟ್ ಓನ್ಲಿ ಬರೀ ಪಾಸಿಟಿವ್ ಇಂಟಿಜರ್ಸ್ಗೆಲ್ಲ ನೆಗೆಟಿವ್ 0 ವ್ಯಾಲ್ಯೂ ಎಲ್ಲನೂ ತೊಗೊಳುತ್ತೆ. A equals to 5 is an integer, direct question. A or B is a boolean. Hello KEA is a string and 5.9 ಅನ್ನೋದು float. So the correct option is 3412 ಅನ್ನೋದು ಕರೆಕ್ಟ್ ಆಪ್ಷನ್ ಆಗುತ್ತೆ. ಇಲ್ಲಿ ಡೇಟಾ ಟೈಪ್ನ ವೇರಿಯೇಬಲ್ಲಿ ಸ್ಟೋರ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ಸಿಂಟ್ಯಾಕ್ಸ್ ಯೂಸ್ ಮಾಡ್ತೀರಾ? ಸೊ ನೇಮ್ ಅನ್ನೋ ಇದು ಕೂಡ ಕರೆಕ್ಟ್ ಆಗಿದೆ, ಹೈಟ್ ಅನ್ನೋದು ಕರೆಕ್ಟ್ ಆಗಿದೆ, ಅಸರ್ಷನ್ ಇಸ್ ಈಕ್ವಲ್ ಟು ಟೋ ಅನ್ನೋದು ಕರೆಕ್ಟ್ ಆಗಿದೆ. ಬಿಕಾಸ್ ಕೇಸ್ ಸೆನ್ಸಿಟಿವ್ ಇದೆ, ಎಲ್ಲ ಏನು ಯಾವುದೇ ಥರ ನಂಬರ್ಸ್ ಇಲ್ಲ ಸ್ಟಾರ್ಟಿಂಗು. ಆಲ್ ಆಫ್ ದ ಎಬೋ ಅನ್ನೋದು ಕರೆಕ್ಟ್ ಆಪ್ಷನ್ ಫಾರ್ ದಿಸ್. ಕರೆಕ್ಟ್ ವೇರಿಯೇಬಲ್ ನೇಮ್ ಯಾವ ಥರ ಕೊಡಬೇಕು? ವೇರಿಯೇಬಲ್ಸ್ಗೆ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದ್ದಾವೆ. ಇಫ್ ಯು ಪುಟ್ ಸ್ಟಾರ್ಟಿಂಗ್ ನಂಬರ್ ಇಟ್ ಶೋಸ್ ಎರರ್, ಹಾಗಾಗಿ ದಿಸ್ ಇಸ್ ರಾಂಗ್. ಸೊ ಇಲ್ಲಿ ಸ್ಪೇಸ್ ಅಂಡರ್ಸ್ಕೋರ್ ಇದೆ ಕರೆಕ್ಟ್, ಮೈನಸ್ ಇರೋದು ರಾಂಗು, ಸ್ಪೇಸ್ ಇರೋದು ರಾಂಗ್, ಹಾಗಾಗಿ ಆಪ್ಷನ್ B is correct for this. So we have a program here. You need to execute this program. If n is equal to 5, a is equal to 0. While n greater than 0, we have a condition a is equal to a plus n is equal to n minus 1. ಏನ ಪ್ರಿಂಟ್ ಮಾಡು ಅಂತ ಕೇಳ್ತಾ ಇದೆ. ಲಾಸ್ಟ್ ಎಲ್ಲಿಗೆ ಲೂಪ್ ಕ್ಲೋಸ್ ಆಗುತ್ತೋ ಅಥವಾ ಅಲ್ಲಿಗೆ ನೀವು ಫೈನಲ್ ಆನ್ಸರ್ ಏನು ಬರುತ್ತೆ ಅಂತ ನೋಡಬೇಕು. ಫಸ್ಟ್ ಸ್ಟಾರ್ಟಿಂಗು n is equal to 5, a is equal to 0 ಇಂದ ಶುರು ಮಾಡುತ್ತೆ. ಸೊ a is equal to 0, n is equal to 5 ಆದರೆ ದಿಸ್ ವಿಲ್ ಗಿವ್ ಫಸ್ಟ್ 5 ಬರುತ್ತೆ. ನೆಕ್ಸ್ಟ್ ಇಟರೇಷನಲ್ಲಿ n 1 ಮೈನಸ್ ಆಗುತ್ತೆ. ಫಸ್ಟ್ ಇಟರೇಷನಲ್ಲಿ n 5 ಇತ್ತು, ಆಮೇಲೆ 4 ಆಗುತ್ತೆ. ದೆನ್ a ವಿಲ್ ಆ್ಯಡ್ ಅಪ್ ದಿಸ್ 9. ಈ ಥರ ಆ್ಯಡ್ ಮಾಡ್ಕೊಂಡು ಹೋದರೆ ಲಾಸ್ಟಲ್ಲಿ 15 ಬರುತ್ತೆ. ಸೊ ದ ಕರೆಕ್ಟ್ ಆಪ್ಷನ್ ಇಸ್ 15 ಫಾರ್ ದಿಸ್. ವಿಚ್ ಇಸ್ ದ ಕರೆಕ್ಟ್ ಸಿಂಟ್ಯಾಕ್ಸ್ ಆಫ್ ಇಫ್ ಸ್ಟೇಟ್ಮೆಂಟ್ ಅಂತ ಕೇಳ್ತಾ ಇದ್ದಾರೆ. ಇಫ್ ಸ್ಟೇಟ್ಮೆಂಟ್ ಕರೆಕ್ಟ್ ಸಿಂಟ್ಯಾಕ್ಸ್ ಬೇಕು ಅಂದರೆ ನೋಡಿ, ದೆನ್ ಅಂತ ಯೂಸ್ ಮಾಡಿದ್ದಾರೆ, ರಾಂಗ್ ಸ್ಟೇಟ್ಮೆಂಟು. ದೇರ್ ಇಸ್ ನೋ ಕೋಲನ್ ಹಿಯರ್, ರಾಂಗ್ ಸ್ಟೇಟ್ಮೆಂಟ್. ಸೆಮಿಕೋಲನ್ ಕೂಡ ರಾಂಗ್ ಸ್ಟೇಟ್ಮೆಂಟು. ಈ ಥರ ಸಿಂಟ್ಯಾಕ್ಸ್ ಇರೋದು ಕರೆಕ್ಟ್ ಸ್ಟೇಟ್ಮೆಂಟು. ಇಫ್ ಆದಮೇಲೆ ಸ್ಟೇಟ್ಮೆಂಟ್ ಕೊಟ್ಟು ಯು ನೀಡ್ ಟು ಪುಟ್ ಎ ಕೋಲನ್, ಇಷ್ಟು ಕೊಡಬೇಕು. ಗ್ರೇಟರ್ ದ್ಯಾನ್ 0 ಅನ್ನೋದು ಇದ್ದರೆ ಇಟ್ ವಿಲ್ ನಾಟ್ ಯೂಸ್ ದೆನ್. ಕೋಲನ್ ಇಲ್ಲ ಈ ನೆಕ್ಸ್ಟ್ ಆಪ್ಷನಲ್ಲಿ. ಲಾಸ್ಟ್ ಆಪ್ಷನಲ್ಲಿ ಸೆಮಿಕೋಲನ್ನ ಯೂಸ್ ಮಾಡಲ್ಲ, ಬರೀ ಕೋಲನನ್ನು ಯೂಸ್ ಮಾಡ್ತಾರೆ. ಸೊ ದಿಸ್ ಇಸ್ ಹೌ ನಿಮಗೆ ಕ್ವಶನ್ಗೆ ಯಾವ ಥರ ಬರುತ್ತೆ ಅನ್ನೋದು, ಪ್ರೋಗ್ರಾಮ್ಸು ಬರುತ್ತೆ, ಅದನ್ನೆಲ್ಲ ಸ್ವಲ್ಪ ನೀಟಾಗಿ ಪ್ರಿಪೇರ್ ಆಗಿ ದೆನ್ ಯು ಗೋ ಫಾರ್ ದ ಎಕ್ಸಾಮ್. ಐ ವಿಶ್ ಆಲ್ ಆಫ್ ಯು ದ ವೆರಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಚೆನ್ನಾಗಿ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.